ನಮಸ್ಕಾರ ಸ್ನೇಹಿತರೆ, ಎಸ್ ವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ಪಾಲಕ್ ತಂಬಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಫುಲ್ ಆಫ್ ಐರನ್ ಅಲ್ವಾ ಪಾಲಕ್ಕು. ಅನಿಮಿಯಾಗೆ ಸಹ ಒಳ್ಳೆಯದು, ಹಾಗೆ ಇಮ್ಯುನಿಟಿ ಬೂಸ್ಟರ್, ಕ್ಯಾನ್ಸರ್ ಪ್ರಿವೆನ್ಷನ್, ಸ್ಕಿನ್ನಿಗೆ ಒಳ್ಳೆಯದು, ಹೈಪರ್ ಟೆನ್ಷನ್ಗೆ ಎಲ್ಲದಕ್ಕೂ ಸಹ ತುಂಬ ಒಳ್ಳೆಯದು. ಹೀಗೆ ನೋಡಿ, 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಫಸ್ಟು ಒಂದು 7-8 ಕಾಳು ಮೆಣಸು, 1 ಸ್ಪೂನ್ ಆಗಷ್ಟು ಜೀರಿಗೆನ ಹಾಕ್ಕೊಂಡ್ಬಿಟ್ಟು ಫಸ್ಟ್ ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಂಡ್ಬಿಡಿ. ಫ್ರೈ ಮಾಡ್ಕೊಂಡಾದಮೇಲೆ ನೋಡಿ, ಈ ರೀತಿ ಎಲ್ಲ ಅದನ್ನು ಫ್ರೈ ಆಗಲಿ ಒಂದ್ಸರಿ. ಕಾಳು ಮೆಣಸು ಜೀರಿಗೆ ಎರಡು ಒಂದು ಸ್ವಲ್ಪ ಕೆಂಪಾಗುತ್ತೆ. ಆಮೇಲೆ ಮೇಲಿಂದ ಒಂದು ಖಾರಕ್ಕೆ ಒಣಮೆಣಸಿನ್ಕಾಯಿ ಒಂದು ಇಡೀ ಬೇಡ, ಅರ್ಧ, ಯಾಕಂದರೆ ಕಾಳು ಮೆಣಸು ಖಾರನೂ ಇರುತ್ತೆ, ಹಾಗಾಗಿ ಒಂದು ಅರ್ಧ ಹಾಕ್ಕೊಡಿ. ಆಮೇಲೆ ಪಾಲಕನ್ನು ಚೆನ್ನಾಗಿ ತೊಳೆದು ಬಿಟ್ಟು ಈ ರೀತಿ ಬೆರೆಸ್ಕೊಳ್ಳಿ. ಅದಕ್ಕೆ ಬೆರೆಸಿ ಚೆನ್ನಾಗಿ ಅದನ್ನು ಬಾಡಿಸ್ಬೇಕು, ಒಂಥರ ಮುದ್ದೆ ಥರ ಆಗುತ್ತೆ. ಅಲ್ಲಿವರೆಗೂ ಅದನ್ನು ಬಾಡಿಸಿ ಎತ್ತಿಟ್ಕೊಂಡ್ರೆ ಆಗೋಯ್ತು. ಆಮೇಲೆ ತಣ್ಣಗೆ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಎಲ್ಲ ಅದನ್ನು ಬಾಡಿಸ್ಕೊಳ್ಳಿ. ಈ ಪಾಲಕ್ ಎಷ್ಟು ಅಂದರೆ ಅಷ್ಟು ಒಳ್ಳೆಯದು. ಯಾವಾಗಲೂ ನಾವು ಯಾವ ಗ್ರೀನ್ಸ್ ತಿನ್ನೋದನ್ನು ಸಹ ತುಂಬಾ ಒಳ್ಳೆಯದು. ಹಾಗೆ ಇದರಿಂದ ಬೇರೆ ಬೇರೆ ಇನ್ನೂ ಎಷ್ಟೊಂದು ಪಾಲಕ್ ಪನ್ನೀರ್ ಮಾಡ್ಬೋದು, ಹೀಗೆ ಚಪಾತಿಗೆ ಹಾಕಿ ಯೂಸ್ ಮಾಡ್ಬೋದು. ಹೇಗಾದರೂ ಸರಿ ಇದನ್ನು ಯೂಸಸನ್ನು ಮಾಡ್ಕೊಳ್ಬೋದು. ಸೊ ನೋಡಿ, ತಣ್ಣಗಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಾಯಿ, ಒಂದು 1/4 ಕಪ್ ಆಗೋಷ್ಟು ಕಾಯಿ ಬೆರೆಸ್ಬಿಡಿ. ಒಲೆ ಮೇಲಿಂದ ತೆಗೆದುಬಿಟ್ಟು ಆರಿಸ್ಬಿಟ್ಟಿದ್ದೀನಿ, ನಾನೇನು ಒಲೆ ಹಾಕ್ಕೊಂಡಿಲ್ಲ. ಆಮೇಲೆ ಅದನ್ನು ಈ ರೀತಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ನೀರು ಹಾಕ್ಕೊಂಡು ಒಂಚೂರು ರುಬ್ಕೊಂಡು, ನೀರಿದ್ರೂ ತಂಬಳಿ ಆಗುತ್ತೆ. ಒಂದು ಪಾತ್ರೆಗೆ ಎತ್ತಿಟ್ಕೊಂಡು ಅದಕ್ಕೆ ಇನ್ನೊಂದು ಲೋಟ ಆಗಷ್ಟು ಮೊಸರು ಅಥವಾ ಮಜ್ಜಿಗೆನ ಬೆರೆಸಿ, ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಡಿ. ಮೇಲಿನಿಂದ ಒಗ್ಗರಣೆ ಈ ರೀತಿ ಕೊಟ್ಟರೆ, ಅದು ಯಾವುದೇದು ಜೀರಿಗೆ, ಸಾಸಿವೆ, ಕರಿಬೇವು, ಒಣಮೆಣಸಿನ ಒಗ್ಗರಣೆ ಕೊಟ್ಬಿಟ್ರೆ ಪಾಲಕ್ ತಂಬಳಿ ರೆಡಿ. ನೀವು ಸಹ ಖಂಡಿತ ಮಾಡಿ. ಹಾಗೆ ಮರೀದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.